ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 38. ಪುಟಾಣಿ ಎಂದವಳೇ ಅವಳನ್ನು ಬಾಚಿ ತಪ್ಪಿದಾಗ ಮಮ್ಮಿ ಮಮ್ಮಿ ಎನ್ನುತ್ತಾ ಮೂರ್ಛೆ ತಪ್ಪಿದಳು ಆಜ್ಞಾ. ಅದೇ ವೇಳೆಗೆ ಅಲ್ಲಿಗೆ ಬಂದ ಅದ್ರಿತ್ ಪಾಪು ಎಂದವ ಮಗುವನ್ನು ಎಚ್ಚರಗೊಳಿಸುವ ಪ್ರಯತ್ನ ಮಾಡಿದ. ಖ್ಯಾತಿ ಜೋರಾಗಿ ಅಳುತ್ತಿದ್ದಳು. ಅದ್ರಿತ್ ಮಗುವನ್ನು ಎತ್ತಿಕೊಂಡು ಬಂದವ ಅಪ್ಪ ಹಾಸ್ಪಿಟಲ್ಗೆ ಹೋಗೋಣ ಎಂದು ಮುಕುಂದರವರಿಗೆ ಹೇಳಿದವ ತಕ್ಷಣ ಸಿಕ್ಕ ಆಟೋ ಏರಿ ಆಸ್ಪತ್ರೆಗೆ ತಲುಪಿದ. ಬಂಗಾರಿ ಆಜ್ಞಾ ಎಲ್ಲಿದ್ಲು? ಆಶಾರವರು ಕೇಳಿದಾಗ ಸ್ಟೋರ್ರೂಮ್ನಲ್ಲಿದ್ಲು ಮಮ್ಮಿ, ಆದರೆ ಅಲ್ಲಿಗೆ ಹೇಗೆ ಬಂದ್ಲೋ ಗೊತ್ತಿಲ್ಲ. ಕತ್ತಲ ಕೋಣೆಯಲ್ಲಿ ಎಷ್ಟು ಭಯಪಟ್ಲೋ ಏನೋ ಎಂದವಳೆ ಮಮ್ಮಿ ನಾನು ಪುಟಾಣಿನ ನೋಡಬೇಕು ಎಂದು ಗೋಗರೆದಳು. ಗೋಪಿನಾಥ್ರವರು ಮುಕುಂದರವರಿಗೆ ಕರೆ ಮಾಡಿ ಆಜ್ಞಾಳನ್ನು ಯಾವ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಎಂದು ತಿಳಿದು ಮಡದಿ ಹಾಗೂ ಮಗಳೊಂದಿಗೆ ಆಸ್ಪತ್ರೆಗೆ ಧಾವಿಸಿದರು. ಡಾಕ್ಟರ್ ಆಜ್ಞಾಳನ್ನು ಪರೀಕ್ಷಿಸಿದವರು ಮಗು ತುಂಬ ಭಯಪಟ್ಟಿದ್ದಾಳೆ, ಅದಕ್ಕೆ ಹೀಗಾಗಿದೆ. ಸ್ವಲ್ಪ ಹೊತ್ತಲ್ಲಿ ಎಚ್ಚರವಾಗ್ತಾಳೆ. ಸ್ವಲ್ಪ ದಿನ ಅವಳನ್ನು ಒಬ್ಬಳೇ ಎಲ್ಲಿಗೂ ಬಿಡಬೇಡಿ ಎಂದರು. ಅವಳನ್ನು ಅಡ್ಮಿಟ್ ಮಾಡಿದ ವಾರ್ಡಿಗೆ ಬಂದ ಖ್ಯಾತಿ ಪುಟಾಣಿ ಎಂದಾಗ ದಯವಿಟ್ಟು ನಮ್ಮನ್ನು ನಂಪಾಡಿಗೆ ಬಿಡಿ ಕೊಂಚ ಒರಟಾಗಿಯೇ ನುಡಿದ ಅದ್ರಿತ್. ಅವನು ಇಷ್ಟು ಗಂಭೀರವಾಗಿದ್ದುದನ್ನು ಗೋಪಿನಾಥ್ ದಂಪತಿಗಳು ಇದುವರೆಗೂ ನೋಡಿರಲಿಲ್ಲ. ಮಗಳನ್ನು ಆ ಸ್ಥಿತಿಯಲ್ಲಿ ಕಂಡರೆ ಯಾವ ತಂದೆಗೆ ತಾನೇ ಸಹಿಸಲು ಸಾಧ್ಯ? ಅವನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಆಶಾರವರು ಬಂಗಾರಿ ನಾವು ಮನೆಗೆ ಹೋಗೋಣ ಬಾ ಎಂದಾಗ ನನ್ನ ಪುಟಾಣಿ ಮತ್ತೆ ನನ್ನನ್ನು ಮಮ್ಮಿ ಅಂತ ಕರೆಯೋ ತನಕ ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೂ ಬರಲ್ಲ. ನೀವಿಬ್ಬರು ಮನೆಗೆ ಹೋಗಿ ಚಿಕ್ಕ ಮಕ್ಕಳಂತೆ ಹಠ ಮಾಡಿದಳು. ಅವಳನ್ನು ಸಂತೈಸುವ ಪರಿ ತಿಳಿಯದಾಯಿತು ಗೋಪಿನಾಥ್ ದಂಪತಿಗಳಿಗೆ. ಮುಕುಂದರವರು ನೀವು ಮನೆಗೆ ಹೋಗಿ, ಖ್ಯಾತಿಯನ್ನು ನಾನೇ ಮನೆ ಕರ್ಕೊಂಡು ಬರ್ತೀನಿ ಎಂದರು. ಅವರ ಮಾತಿಗೆ ಸಮ್ಮತಿಸಿದವರು ಮನೆಯ ದಾರಿ ಹಿಡಿದರು. ಅವರಿಗಾಗಿಯೇ ಕಾಯುತ್ತಿದ್ದ ಲಕ್ಷ್ಮೀಕಾಂತ ದಂಪತಿಗಳು ಆಶಾ ಮಗು ಹೇಗಿದ್ದಾಳೆ ಇವಾಗ ಕಾಳಜಿಯಿಂದ ವಿಚಾರಿಸಿದಾಗ ಪ್ರಜ್ಞೆ ಬಂದಿಲ್ಲ ಅಮ್ಮ, ಬಂಗಾರಿ ಅಲ್ಲೇ ಇದ್ದಾಳೆ ಎಂದರು. ಅದ್ವಿಕ್ ಭಯದಲ್ಲಿ ನಡುಗುತ್ತಿದ್ದವ ಸ್ತುತಿಯತ್ತ ನೋಡಿದಾಗ ಅವಳು ಅವನ ಕೈ ಹಿಡಿದು ಕೋಣೆಗೆ ಕರೆದೊಯ್ದವಳು ಚೋಟು ಯಾಕೆ ಭಯಪಡ್ತಿದ್ಯಾ ಎಂದು ಕೇಳಿದಳು. ಅಕ್ಕ ಮಮ್ಮಿ ಹೇಳಿದನು ನೀನು ಕೇಳಿದೆ ತಾನೆ, ಜೂನಿಯರ್ ಪಾಪುಗೆ ಇನ್ನೂ ಪ್ರಜ್ಞೆ ಬಂದಿಲ್ವಂತೆ, ನಂಗೆ ತುಂಬ ಭಯ ಆಗ್ತಿದೆ. ನೀನವಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಬಾರ್ದಿತ್ತು ಎಂದ. ಚೋಟು ಮೆತ್ಗೆ ಮಾತಾಡು, ಪಪ್ಪ ಮಮ್ಮಿ ಕೆಡಿಸ್ಕೊಂಡ್ರೆ ಕಷ್ಟ. ಆ ನಿನ್ನ ಜೂನಿಯರ್ ಪಾಪು ಬಂದ ಮೇಲೆ ಪಾಪು ಅಕ್ಕ ನಿನ್ನನ್ನು ಮೊದಲಿನಂತೆ ಮುದ್ದು ಮಾಡುವುದಿಲ್ಲ ಅಂತ ಹೇಳಿದವನು ನೀನೇ ತಾನೆ. ಪಾಪು ಅಕ್ಕಂಗೆ ಅವಳು ಕ್ಲೋಸ್ ಆಗಿರಲು ಕಾರಣ ಏನು ಗೊತ್ತಾ? ಅವಳ ಪಪ್ಪನ ಜೊತೆ ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ಅವಳ ಪಪ್ಪನನ್ನು ಮದುವೆ ಆದಮೇಲೆ ಅಕ್ಕ ಅವಳ ಮನೆಯಲ್ಲೇ ಇರ್ತಾಳೆ. ಅಕ್ಕನಿಗೆ ಈ ಮದುವೆ ಇಷ್ಟ ಇಲ್ಲ. ಪಪ್ಪ ಈ ಮದುವೆ ನಡಿಲೇಬೇಕು ಅಂತ ಹಠ ಮಾಡ್ತಾರೆ. ನಮಗೆ ಬೇರೆ ದಾರಿ ಇರಲಿಲ್ಲ ಕಣೋ. ನಿನ್ನ ಜೂನಿಯರ್ ಪಾಪು ಅಂದರೆ ಅವಳ ಪಪ್ಪನಿಗೆ ಪ್ರಾಣ. ಈ ಮನೆಗೆ ಬಂದು ಅವಳಿಗೇನಾದರೂ ತೊಂದರೆ ಆದರೆ ಅವಳ ಪಪ್ಪಂಗೆ ಕೋಪ ಬಂದು ಈ ಮದುವೆ ಕ್ಯಾನ್ಸಲ್ ಮಾಡ್ತಾರೆ. ಆಗ ಅಕ್ಕ ಖುಷಿಯಾಗಿರ್ತಾಳೆ. ನಿನ್ನ ಪಾಪು ಅಕ್ಕ ಜೂನಿಯರ್ ಪಾಪು ಜೊತೆ ಮೊದಲಿನಂತೆ ಕ್ಲೋಸ್ ಆಗಿರಲ್ಲ ಎಂದಳು. ಅವಳ ನಿಜವಾದ ಉದ್ದೇಶವೇನಿತ್ತೋ ಅವಳಿಗಷ್ಟೇ ಗೊತ್ತು. ಕಣ್ಣ ಮುಚ್ಚಾಲೆ ಆಡುವಾಗ ಪುಟ್ಟ ಆಜ್ಞಾ ಅವಿತುಕೊಳ್ಳಲು ಮನೆಯ ಹಿಂಭಾಗದತ್ತ ಓಡಿದ್ದಳು. ಅವಳ ಹಿಂದೆಯೇ ಹೋದ ಸ್ತುತಿ ಅವಳ ಬಾಯಿ ಮುಚ್ಚಿಸಿ ಅಡುಗೆ ಕೋಣೆಯ ಬಾಗಿಲ ಮೂಲಕ ಮನೆಯೊಳಗೆ ಬಂದವಳು ಸ್ಟೋರ್ ರೂಮ್ನತ್ತ ಬಂದು ಅವಳನ್ನು ಅಲ್ಲೇ ಒಳಗೆ ಬಿಟ್ಟು ತಕ್ಷಣ ಬಾಗಿಲು ಹಾಕಿದಳು. ಆಜ್ಞಾಳನ್ನು ಹಿಂಭಾಗದಿಂದ ಹಿಡಿದಿದ್ದರಿಂದ ಸ್ತುತಿಯ ಮುಖ ಕಾಣಲಿಲ್ಲ ಅವಳಿಗೆ. ಮಧ್ಯಾಹ್ನ ಸ್ತುತಿ ಹಾಗೂ ಅದ್ವಿಕ್ ಖ್ಯಾತಿ ಹಾಗೂ ಆಜ್ಞಾಳನ್ನು ದೂರ ಮಾಡಬೇಕು ಎಂದು ಮಾತನಾಡಿಕೊಂಡಿದ್ದರಿಂದ ಆಜ್ಞಾಳ ಪರಿಸ್ಥಿತಿಗೆ ಕಾರಣ ಸ್ತುತಿಯೇ ಎಂದು ಅರಿವಾಗಿತ್ತು ಅವನಿಗೆ. ಚೋಟು ಬಾ ಕೆಳಗಡೆ ಹೋಗೋಣ ಎಂದವಳೆ ಎಲ್ಲರೂ ಇರುವತ್ತ ತಮ್ಮನನ್ನು ಕರೆದೊಯ್ದಳು. ಅದ್ವಿಕ್ಗೆ ಸ್ತುತಿ ಮಾಡಿದ್ದು ತಪ್ಪು ಎಂದನಿಸಿತು. ಆಜ್ಞಾಳಿಗೆ ನೋವಾಗುವ ಹಾಗೆ ಮಾತನಾಡಬಾರದು ಎಂದು ಖ್ಯಾತಿ ಹೇಳಿದ್ದಳಲ್ಲ. ಈಗ ಸ್ತುತಿಯಿಂದ ಅವಳಿಗೆ ನೋವಾಯಿತಲ್ಲ. ಆಜ್ಞಾಳ ಬಗ್ಗೆ ಪಾಪ ಅನಿಸಿತು ಅವನಿಗೆ. ಅತ್ತ ಆಸ್ಪತ್ರೆಯಲ್ಲಿ ಮೆಲ್ಲಗೆ ಕಣ್ತೆರೆದ ಆಜ್ಞಾ ಖ್ಯಾತಿಯನ್ನು ಕಂಡು ಮಮ್ಮಿ ಎಂದು ಅತ್ತಳು. ಅಳಬಾರ್ದು ಪುಟಾಣಿ, ಜಾಣ ಮರಿಯಲ್ವಾ ನೀನು ಎಂದು ಅವಳ ಕಣ್ಣೊರೆಸಿದಾಗ
ಅದ್ರತ್ನ ಕಡೆಗೆ ನೋಡಿದವಳು ಪಪ್ಪ ಎಂದಳು. ಅವಳ ಇನ್ನೊಂದು ಬದಿಯಲ್ಲಿ ಕುಳಿತವ ಅವಳ ಕೈ ಹಿಡಿದು ಹಣೆಗೊತ್ತಿಕೊಂಡ. ಈ ಪಪ್ಪನನ್ನು ಕ್ಷಮಿಸು ಪಾಪು, ನಿನ್ನನ್ನು ಒಂಟಿ ಮಾಡಿಬಿಟ್ಟೆ, ತುಂಬ ಭಯ ಆಯ್ತಾ ಕಂದ ಎಂದಾಗ, ಹ್ಞೂ ಪಪ್ಪ, ಅಲ್ಲಿ ಲೈಟ್ ಇರಲಿಲ್ಲ, ಫುಲ್ ಡಾರ್ಕ್ನೆಸ್, ತುಂಬ ಭಯವಾಗಿತ್ತು ಗೊತ್ತಾ ನನಗೆ ಎಂದವಳು. ಖ್ಯಾತಿ ಹಾಗೂ ಅದ್ರುತ್ನ ಕೈ ಹಿಡಿದವಳೆ. ನೀವಿಬ್ಬರು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಎಂದಾಗ, ಇಲ್ಲಮ್ಮ, ನಿನ್ನನ್ನು ಒಂಟಿಯಾಗಿ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಇಬ್ಬರು ಒಟ್ಟಿಗೆ ಹೇಳಿದಾಗ ಆಜ್ಞಾ ಖುಷಿಪಟ್ಟರೆ ಅದ್ರುತ್ ಹಾಗೂ ಖ್ಯಾತಿ ಮುಖ ಮುಖ ನೋಡಿಕೊಂಡರು. ಆಜ್ಞಾಳ ಪರಿಸ್ಥಿತಿಗೆ ಕಾರಣ ಖ್ಯಾತಿಯಲ್ಲ ಎಂಬುದು ಖಚಿತವಾಗಿತ್ತವನಿಗೆ. ಅವಳಿಗೆ ತನ್ನ ಮಗಳ ಮೇಲೆ ಅದೆಷ್ಟು ಪ್ರೀತಿ. ಅವಳು ಹೆತ್ತ ಮಗಳಲ್ಲ, ಅವಳಿಗೂ ಆಜ್ಞಾಳಿಗೂ ಯಾವುದೇ ಸಂಬಂಧ ಇಲ್ಲ. ಆದರೂ ಮಗುವನ್ನು ಎಷ್ಟು ಪ್ರೀತಿಸ್ತಾಳೆ, ಕಾಳಜಿ ಮಾಡುತ್ತಾಳೆ. ಇದಕ್ಕೆ ಅವಳಿಗೆ ಹೇಗೆ ಕೃತಜ್ಞತೆ ಹೇಳಬೇಕು ತಿಳಿಯದಾದ. ಸಾರಿ, ಆಗಲೇ ಕೋಪದಲ್ಲಿ ಸ್ವಲ್ಪ ರೇಗಾಡಿದೆ, ತುಸು ಮೃದುವಾಗಿ ನುಡಿದ. ಅವನ ಮನಸ್ಥಿತಿ ಅರಿವಾಗಿದ್ದರಿಂದಲೋ ಏನು, ಅವಳು ಮೌನವಾಗಿದ್ದಳು. ಅವನು ರೇಗಿದಾಗ ಹೆಚ್ಚು ತಲೆಕೆಡಿಸಿಕೊಂಡಿರಲಿಲ್ಲ. ಮುಕುಂದರವರು ಆಜ್ಞಾಳನ್ನು ಡಿಸ್ಚಾರ್ಜ್ ಮಾಡುವ ವಿಷಯವಾಗಿ ಡಾಕ್ಟರ್ ಜೊತೆ ಮಾತನಾಡಲು ಹೋದರು. ಡಿಸ್ಚಾರ್ಜ್ ಆದ ಬಳಿಕ ಮೂವರು ಆಜ್ಞಾಳ ಜೊತೆ ಆಟೋ ಏರಿ ಖ್ಯಾತಿಯ ಮನೆಯ ತನಕ ಬಂದರು. ಖ್ಯಾತಿ ಹಾಗೂ ಅದ್ರುತ್ ಅಲ್ಲಿ ಇಳಿದರೆ, ಅಪ್ಪ ನೀವು ಪಾಪು ಜೊತೆ ಮನೆಗೆ ಹೋಗಿ, ನಾನು ಬೈಕಲ್ಲಿ ಬರ್ತೀನಿ ಎಂದ. ಅವನ ಬೈಕ್ ಖ್ಯಾತಿಯ ಮನೆಯ ಅಂಗಳದಲ್ಲಿ ಇತ್ತಲ್ಲ. ಸರಿ ಎಂದವರು ಮನೆಯ ದಾರಿ ಹಿಡಿದರೆ, ನೀನು ಒಳಗೆ ಹೋಗು ಎಂದು ಖ್ಯಾತಿಗೆ ಹೇಳಿದವ. ಅವಳು ಹೋದ ನಂತರ ಬೈಕಿನಲ್ಲಿ ತನ್ನ ಮನೆಯತ್ತ ಹೋದ. ಖ್ಯಾತಿ ಕೋಪದಲ್ಲಿ ಮನೆಗೆ ಬಂದವಳೆ ಸ್ತುತಿಯ ಕೆನ್ನೆಗೆ ಬಾರಿಸಿ ಬಿಟ್ಟಳು. ಮನೆಯವರೆಲ್ಲ ಅವಳ ಚರ್ಯೆಗೆ ದಂಗಾದರು. ಮನೆಗೆ ತಲುಪುವ ತನಕ ಆಜ್ಞಾಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿದವರು ಯಾರು ಎಂದು ಯೋಚಿಸುತ್ತಿದ್ದಳು ಖ್ಯಾತಿ. ಸ್ತುತಿ ಈ ಮದುವೆ ನಿಲ್ಲಿಸುವೆ ಎಂದು ಹೇಳಿದ್ದಳಲ್ಲ. ಎಲ್ಲ ಕಡೆಯಿಂದಲೂ ಯೋಚಿಸಿ ನೋಡಿದಾಗ ಇದು ಅವಳೇ ಮಾಡಿದ್ದು ಎಂದು ತಿಳಿಯಿತು ಖ್ಯಾತಿಗೆ. ಗೋಪಿನಾಥ್ರವರು ಸ್ತುತಿ ಅಳುವುದನ್ನು ಕಂಡು ಸಹಿಸಲಾರದೆ, ಖ್ಯಾತಿ ಎಂದು ಕೋಪದಿಂದ ಅಬ್ಬರಿಸಿದರು. ಯಾಕೆ ಪಪ್ಪ, ನಿಮ್ಮ ಮಗಳಿಗೆ ಹೊಡೆದ್ರೆ ನೋವಾಗುತ್ತಾ ನಿಮಗೆ? ನನ್ನ ಮಗಳನ್ನು ಆ ಕತ್ತಲ ಕೋಣೆಯಲ್ಲಿ ಕೂಡಿ ಹಾಕಿದಾಳಲ್ಲ ಇವಳು. ಆ ಮಗು ಪರಿಸ್ಥಿತಿ ಕಣ್ಣಾರೆ ನೋಡಿದ್ದೀರಲ್ಲ. ನನ್ನ ಮಗಳು ಎಷ್ಟು ಭಯಪಟ್ಲು ಅಂತ ಗೊತ್ತಾ ನಿಮಗೆ? ಆಗ ನನಗೆ ಹೇಗೆ ಅನ್ನಿಸಿರ್ಬೇಡ, ದನಿ ಏರಿಸಿ ನುಡಿದಳು. ಖ್ಯಾತಿ, ಸುಮ್ಮನೆ ಏನೇನೋ ಮಾತಾಡಬೇಡ. ಸ್ತುತಿ ಯಾಕೆ ಆಜ್ಞಾಳನ್ನು ಕೂಡಿ ಹಾಕ್ತಾಳೆ ಈ ಮದುವೆ ನಿಲ್ಲಿಸುವುದಕ್ಕೆ? ಗಂಭೀರವಾಗಿ ನುಡಿದಳು. ಆದರೆ ಖ್ಯಾತಿಯ ಮಾತನ್ನು ಅದ್ವಿಕ್ನ ಹೊರತುಪಡಿಸಿ ಯಾರಿಗೂ ನಂಬಲಾಗಲಿಲ್ಲ. ಪಾಪು, ಏನು ಹೇಳ್ತಿದೀಯಮ್ಮ? ಸ್ತುತಿ ಯಾಕೆ ನಿನ್ನ ಮದುವೆ ನಿಲ್ಲಿಸೋದಕ್ಕೆ ನೋಡ್ತಾಳೆ? ಪದ್ಮಾವತಿಯವರು ಗೊಂದಲದಿಂದ ಪ್ರಶ್ನಿಸಿದರು. ನನ್ನ ಮೇಲಿನ ಪ್ರೀತಿಗೆ ಅಜ್ಜಿ, ನನಗೆ ಈ ಮದುವೆ ಇಷ್ಟವಿರಲಿಲ್ಲ ಅಲ್ವಾ, ಅದಕ್ಕೆ ಎಂದವಳೆ. ಆವಾಗಲೇ ಈ ಮದುವೆ ನಿಲ್ಲಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ಲು ಅಜ್ಜಿ ಎಂದಳು ಸ್ತುತಿಯನ್ನೇ ದುರುಗುಟ್ಟಿ ನೋಡುತ್ತಾ. ಗೋಪಿನಾಥ್ರವರು ಮಗಳೆಡೆಗೆ ನೋಟ ಹರಿಸಿದಾಗ ನಾನೇನೂ ಮಾಡಿಲ್ಲ ಎಂಬಂತೆ ಅಡ್ಡಡ್ಡ ತಲೆಯಾಡಿಸಿದಳು ಸ್ತುತಿ. ಸ್ತುತಿಗೆ ತಂದೆಯ ಪ್ರೀತಿ ವಿಶ್ವಾಸವನ್ನು ಕಳೆದುಕೊಳ್ಳುವ ಮನಸ್ಸಿರಲಿಲ್ಲ. ಅದಕ್ಕಾಗಿಯೇ ಸುಳ್ಳಾಡಿದಳು. ಅಳುತ್ತಾ ತನ್ನ ಕೋಣೆಗೆ ಓಡಿದವಳು ಕಣ್ಸನ್ನೆಯಲ್ಲೇ ಅದ್ವಿಕ್ಗೆ ತನ್ನ ಜೊತೆ ಬರಲು ಹೇಳಿದಳು. ಅದ್ವಿಕ್ ತನಗೆ ತಿಳಿದಿರುವ ನಿಜವನ್ನು ಹೇಳಲೋ ಬೇಡವೋ ಎಂಬ ಗೊಂದಲದಲ್ಲಿದ್ದ. ಸ್ತುತಿ ಕರೆದಾಗ ಹೋಗಲೇಬೇಕಿತ್ತು ಅವನು. ಅಕ್ಕ, ನೀನು ಯಾಕೆ ಸುಳ್ಳು ಹೇಳಿದೆ? ಪಾಪ ಅಕ್ಕ ಹೇಳಿದು ನಿಜ ತಾನೆ ಎಂದವನ ಕಿವಿ ಹಿಂಡಿದಳು. ಖ್ಯಾತಿ ಎಲ್ಲರ ಮುಂದೆ ತನ್ನ ಕಪಾಳಕ್ಕೆ ಬಾರಿಸಿದ ಕೋಪ ಈಗ ಅದ್ವಿಕ್ನ ಮಾತು ಕೇಳಿ ದುಪ್ಪಟ್ಟಾಯಿತು. ಅಕ್ಕ, ಕಿವಿ ಬಿಡು, ನೋವಾಗ್ತಿದೆ ಎಂದ ಅದ್ವಿಕ್. ಅವನ ಕಿವಿ ಅದಾಗಲೇ ಕೆಂಪಾಗಿತ್ತು. ಚೋಟುದ್ದ ಇಲ್ಲ ನನಗೆ ಹೆದರಿಸ್ತೀಯಾ? ಹೌದು, ನಿನ್ನ ಪಾಪು ಅಕ್ಕ ಹೇಳಿದ್ದು ನಿಜ. ಆಜ್ಞಾಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಿದ್ದು ನಾನೇ. ಇವಾಗೇನು? ನಿನ್ನಕ್ಕ ಎಲ್ಲರ ಮುಂದೆ ಹೇಳಿದ ಹಾಗೆ ನೀನು ಹೇಳ್ತೀಯಾ? ಹೋಗು, ಹೇಳು ಹೋಗು. ಆದರೆ ಹೇಳುವಾಗ ಪೂರ್ತಿ ವಿಷಯ ಹೇಳು. ಅಕ್ಕ ನಿನಗಿಂತ ಜಾಸ್ತಿ ಆಜ್ಞಾಳನ್ನು ಪ್ರೀತಿಸ್ತಾಳೆ ಅಂತ ನಿಂಗೂ ಹೊಟ್ಟೆ ಉರಿ ಇತ್ತಲ್ವಾ, ಅದನ್ನು ಹೇಳು. ಹಾಂ, ಹಾಗೆ ನನಗೆ ಅವಳನ್ನು ಸ್ಟೋರ್ ರೂಮ್ನಲ್ಲಿ ಕೂಡಿ ಹಾಕಲು ನೀನೇ ಐಡಿಯಾ ಕೊಟ್ಟಿದ್ದು ಅಂತ ಹೇಳ್ತೀನಿ ನಾನು. ಆಮೇಲೆ ಆ ನಿನ್ನಕ್ಕ ಈ ಜನ್ಮದಲ್ಲಿ ನಿನ್ನನ್ನು ಮಾತಾಡ್ಸಲ್ಲ, ವ್ಯಂಗ್ಯವಾಗಿ ನಕ್ಕಳು. ಸ್ತುತಿಯ ಶಾಂತ ಮುಖದ ಪರಿಚಯ ಇದ್ದವನಿಗೆ ಅವಳ ಈ ಪರಿ ಹೊಸದು. ಅವಳ ಮಾತುಗಳು, ವರ್ತನೆ ಎಲ್ಲ ನೋಡಿ
ತುಂಬ ಭಯವಾಗಿತ್ತವನಿಗೆ. ಹಣೆಯಲ್ಲಿ ಸ್ವೇದ ಬಿಂದುಗಳು ಸಾಲಾಗಿ ನಿಂತಿದ್ದವು. ಕೈಕಾಲುಗಳು ನಡುಗತೊಡಗಿದವು. ಹಾಗೆ ನಿಂತವನನ್ನು ನೋಡಿ, ಯಾಕೆ ಚೋಟು ಹೀಗೆ ನಿಂತಿದ್ಯಾ? ಹೋಗಿ ನಿನ್ನ ಅಕ್ಕಂಗೆ ನಿಜ ಹೇಳು ಎಂದಾಗ ಇಲ್ಲ ಎಂಬಂತೆ ತಲೆಯಾಡಿಸಿದವ ತನ್ನ ಕೋಣೆಗೆ ಓಡಿದ. ಮುಂದುವರಿಯುವುದು.